ನಮಸ್ಕಾರ ಎಲ್ರಿಗೂ. ಈ ಒಂದು ವಿಡಿಯೋದಲ್ಲಿ ನಾವು ನಾಳೆಯ ಮಾರ್ಕೆಟ್ ಅನಾಲಿಸಿಸ್ ಅನ್ನ ನೋಡೋಣ. ನಿಫ್ಟಿ ಚಾರ್ಟ್ ಅನ್ನ ಹಾಕಿದ್ದೇವೆ. ನಿಫ್ಟಿ ನೋಡಿ, ಪ್ರೀವಿಯಸ್ ಆಗಿ ಇಲ್ಲಿ ಒಂದು ಲೆವೆಲ್ ಅನ್ನ ಮಾರ್ಕೆಟ್ ಬ್ರೇಕ್ಔಟ್ ಮಾಡಿಕೊಂಡು ಮೇಲ್ಗಡೆ ಒಂದು ಹೈ ಅನ್ನ ಕ್ರಿಯೇಟ್ ಮಾಡಿ ವಾಪಸ್ ಕೆಳಗಡೆ ಬಂದು ಈ ರೀತಿ ರೀಟೆಸ್ಟ್ ಮಾಡಿ, ಅಂದ್ರೆ ಒಂದು ಸ್ವಿಂಗ್ ಅನ್ನ ಕ್ರಿಯೇಟ್ ಮಾಡಿ ಮತ್ತೆ ಆಲ್ ಟೈಮ್ ಹೈ ಕಡೆ ಹೋಗಿದ್ದಾನೆ. 25,930 ಈಸ್ ಆಲ್ ಟೈಮ್ ಹೈ ಅನ್ನ ಮತ್ತೆ ಕ್ರಿಯೇಟ್ ಮಾಡಿದ್ದಾನೆ. ಸೊ ಈಗ ಮಾರ್ಕೆಟ್ ಏನಾಗುತ್ತೆ, ನಾಳೆಗೆ ನಾವು ನೋಡೋದಾದ್ರೆ ಈ ಒಂದು ಲೆವೆಲ್ ಏನಿದೆ 26,000 ಅನ್ನೋದು ಒಂದು ರೌಂಡ್ ಆಫ್ ನಂಬರ್ ಆಗಿದೆ. ಮತ್ತೆ ಮಾರ್ಕೆಟ್ ಅಲ್ಲಿ ಮೇಜರ್ ಲೆವೆಲ್ ಅನ್ನ ಕ್ರಿಯೇಟ್ ಮಾಡಬಹುದು. ಸೊ ಇನ್ ಕೇಸ್ ಮಾರ್ಕೆಟ್ ಈ ಲೆವೆಲ್ ಅನ್ನ ಬ್ರೇಕ್ ಮಾಡಿತ್ತು ಅಂತಂದ್ರೆ ಸೊ ನಾವು ಒಂದು ಕಾಲ್ ಕಡೆ ಸ್ಟ್ರಾಂಗ್ ಆಗಿ ಹೋಲ್ಡ್ ಅನ್ನ ಮಾಡ್ಕೋಬಹುದು. ಅದರ್ವೈಸ್ ಮಾರ್ಕೆಟ್ ಸ್ವಲ್ಪ ಗ್ಯಾಪ್ ಅಪ್ ಆಗಿ ಆಮೇಲೆ ಈ ಲೆವೆಲ್ ಇಂದಾನೆ ಕೆಳಗಡೆ ಬಿಡುವಂತ ಚಾನ್ಸಸ್ ಕೂಡ ಇದೆ. ಕೆಳಗಡೆ ಬಂದ್ರು ಕೂಡ ಈ ರೀತಿ ಲೆವೆಲ್ಸ್ ಅನ್ನ ಕ್ರಿಯೇಟ್ ಮಾಡಿ ಇಲ್ಲಿವರೆಗೂ ಬರ್ತಾನೆ, ಈ ಒಂದು ಲೆವೆಲ್ ವರೆಗೂ. ಸೊ ಇದನ್ನ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಟ್ರೇಡ್ಗೆ ಪ್ಲಾನ್ ಅನ್ನ ಮಾಡಬೇಕು. ನಿಫ್ಟಿ ನಾಳೆಗೆ ಈ ರೀತಿ ಕೆಳಗಡೆ ಓಪನ್ ಆಗಿ ಗ್ಯಾಪ್ ಡೌನ್ ಆಗಿ ಪುಟ್ ಸೈಡ್ ಹೋಗ್ತಾ ಇದ್ದಾನೆ ಅಂತಂದ್ರೆ ಈ ಒಂದು ಸಪೋರ್ಟ್ ಲೆವೆಲ್ ವರೆಗೂ ಬರ್ತಾನೆ. ಸೊ ಅದಾದ್ಮೇಲೆ ಮತ್ತೆ ಮಾರ್ಕೆಟ್ ಪುನಃ ಮೇಲ್ಗಡೆ ಹೋಗುವಂತ ಚಾನ್ಸಸ್ ಕೂಡ ಇದೆ. ಬ್ಯಾಂಕ್ ನಿಫ್ಟಿ ಚಾರ್ಟ್ ಅನ್ನ ನೋಡ್ತಾ ಇದ್ವಿ. ಬ್ಯಾಂಕ್ ನಿಫ್ಟಿಯಲ್ಲಿ ಪ್ರೀವಿಯಸ್ ಆಗಿ ನೋಡಿದಾಗ ಇಲ್ಲೊಂದು ಪುಲ್ ಬ್ಯಾಕ್ ತಗೊಂಡು ಮಾರ್ಕೆಟ್ ಅಲ್ಲಿಂದ ವಾಪಸ್ಸು ಮೇಲ್ಗಡೆ ರ್ಯಾಲಿಯನ್ನ ಕೊಟ್ಟಿದೆ. ಸೊ ಇಲ್ಲಿ ನೋಡ್ಬೋದು 54,000 ಏನು ಲೆವೆಲ್ ಇದೆ ಅಲ್ಲಿಂದ ಮಾರ್ಕೆಟ್ ಏನಾಗಿದೆ ಎವ್ರಿ ಟೈಮ್ ರೆಸಿಸ್ಟೆನ್ಸ್ ಆಗಿದೆ. ಅದಕ್ಕೋಸ್ಕರ ಈ 54,000 ಏನಿದೆ ಈ ಒಂದು ಲೆವೆಲ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾಳೆಗೆ ಮಾರ್ಕೆಟ್ ಏನಾದ್ರು ಈ ರೀತಿ ಕೆಳಗಡೆ ಓಪನ್ ಆಯ್ತು ಅನ್ಕೊಳ್ಳಿ, ಸೊ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ನಾವು ಪುಟ್ ಸೈಡು ಮಾರ್ಕೆಟ್ಗೆ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕಾಗುತ್ತೆ. ಸೊ ಡೈರೆಕ್ಟ್ಲಿ ಆಗಲ್ಲ, ಮಾರ್ಕೆಟ್ ಏನ್ ಮಾಡ್ತೇನೆ ಸ್ವಲ್ಪ ಕೆಳಗಡೆ ಬಂದು ಗ್ಯಾಪ್ ಡೌನ್ ಆಗಿ ಮತ್ತೆ ರೀಟೆಸ್ಟ್ ಮಾಡಿ ಆಮೇಲೆ ಮಾರ್ಕೆಟ್ ಮೂವ್ಮೆಂಟ್ ಅನ್ನ ಕೊಡ್ತಾನೆ. ಸೊ ನಾವು ರೀಟೆಸ್ಟ್ ಬಂದೇ ಬರ್ತಾನೆ. ಸೊ ಬರೋವರೆಗೂ ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ. ಅಕಸ್ಮಾತ್ ನಾಳೆ ಏನಾದ್ರು ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಯ್ತು ಅಥವಾ ಗ್ಯಾಪ್ ಅಪ್ ಆಯ್ತು ಅನ್ಕೊಳ್ಳಿ, ಸೊ ಗ್ಯಾಪ್ ಅಪ್ ಆದ್ರೆ ಮಾರ್ಕೆಟ್ ಮ್ಯಾಕ್ಸಿಮಮ್ 100 ಅಥವಾ 200 ಪಾಯಿಂಟ್ಸ್ ಅನ್ನ ಕೊಡುವಂತ ಚಾನ್ಸಸ್ ಇರುತ್ತೆ. ಆವಾಗ ನಾವು 30 to 40 ಪಾಯಿಂಟ್ಸ್ SL ಅನ್ನ ಹಾಕೊಂಡು ನಾವು ಅಲ್ಲಿ ಆ ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಾಗುತ್ತೆ. ಈಗ ಡಾಬರ್ ಸ್ಟಾಕ್ಸ್ ನ ನೋಡ್ತಾ ಇದ್ದೀವಿ. ಸೊ ಡಾಬರ್ ಸ್ಟಾಕ್ ಏನಾಗಿದೆ, ಇಲ್ಲಿ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ತನ್ನ ಆಲ್ ಟೈಮ್ ಹೈ ಅನ್ನ ಆಲ್ರೆಡಿ ಈಗ ಬ್ರೇಕ್ ಮಾಡಿದೆ. ಇಲ್ಲಿ ಸೊ ಅಂದ್ರೆ 2021 ಆಲ್ ಟೈಮ್ ಹೈ ಏನಿತ್ತು ಅದನ್ನ ಈಗ ಮಾರ್ಕೆಟ್ ಬ್ರೇಕ್ ಮಾಡಿದೆ. ಅಂದ್ರೆ ಇಲ್ಲಿ ನೋಡ್ಬೋದು ಪ್ರೀವಿಯಸ್ ಆಗಿ ಒಂದು ದೊಡ್ಡ ರ್ಯಾಲಿ ಹೋಗಿ ಸ್ವಲ್ಪ ಅದನ್ನ ಬ್ರೇಕ್ ಮಾಡಕ್ ಆಗಲಿಲ್ಲ, ಎಂಟೈರ್ಲಿ ಕೆಳಗಡೆ ಬಂದು ಅದಾದ್ಮೇಲೆ ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಒಂದ್ 2 ವಾರ ಕನ್ಸೋಲಿಡೇಟ್ ಆಗಿ ಆಮೇಲೆ ಈಗ ಬ್ರೇಕ್ಔಟ್ ಕೊಟ್ಟು ಮೇಲ್ಗಡೆ ಹೋಗ್ತಿದೆ. ಅಂತಂದ್ರೆ ಈಗ ನೀವು ಎಂಟ್ರಿ ಕೂಡ ತಗೊಂಡ್ರು ಇಲ್ಲಿ 656 ಅಥವಾ 640 ಏನಿದೆ ಅದು ನಿಮ್ಮ ಸ್ಟಾಪ್ ಲಾಸ್ ಲೆವೆಲ್ ಕೂಡ ಆಗಿರುತ್ತೆ. ಸೊ ಈಗ ನಾವು ಡೈಲಿ ಕ್ಯಾಂಡಲ್ ಅನ್ನ ಹಾಕ್ತಿದ್ವಿ. ಸೊ ಡೈಲಿ ಕ್ಯಾಂಡಲ್ ಅಲ್ಲಿ ಮಾರ್ಕೆಟ್ ನ ನೋಡಿದ್ರೆ ಇಲ್ಲಿ ಈ ಒಂದು ಸ್ಟಾಕ್ ಏನ್ ಮಾಡಿದೆ ಅಂದ್ರೆ ಪ್ರೀವಿಯಸ್ ಹೈಸ್ ನ ನಾವು ನೋಡಿದ್ರೆ ಇಲ್ಲಿ ಓಕೆ ಈ ರೀತಿ ನಮಗೆ ಒಂದು ಮಾರ್ಕೆಟ್ ಒಂದು ಕಪ್ ಅನ್ನ ಕ್ರಿಯೇಟ್ ಮಾಡಿ ಒಂದು ಹ್ಯಾಂಡಲ್ ನ ಕ್ರಿಯೇಟ್ ಮಾಡಿ ಬ್ರೇಕ್ಔಟ್ ಕೊಟ್ಟಿದೆ. ಸೊ ಬ್ರೇಕ್ಔಟ್ ಕೊಟ್ಟಾದ್ಮೇಲೆ ನೋಡ್ಬೋದು ಮಾರ್ಕೆಟ್ ವಾಪಸ್ ಈ ರೀತಿ ಒಂದು ಪುಲ್ ಬ್ಯಾಕ್ ಅನ್ನ ಕೊಟ್ಟು ಇಲ್ಲಿ ಸ್ಟ್ರಾಂಗ್ ಆಗಿ ಮತ್ತೆ ಮೇಲ್ಗಡೆ ಹೋಗುವಂತ ಸಾಧ್ಯತೆಯನ್ನ ತೋರಿಸ್ತಾ ಇದೆ, ರೈಟ್. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಇನ್ನೂ ಒಂದು 9 ಪಾಯಿಂಟ್ ಅನ್ನ ವೇಟ್ ಮಾಡ್ಬೇಕಾಗುತ್ತೆ. ಅಂದ್ರೆ 670 ಈಸ್ ಸೇಫೆಸ್ಟ್ ಎಂಟ್ರಿ ಫಾರ್ ದಿಸ್ ಸ್ಟಾಕ್. ಸೊ ತಗೊಂಡಾದ್ಮೇಲೆ ನಿಮ್ಮ ಸ್ಟಾಪ್ ಲಾಸ್ ಏನಿದೆ 650 ಅಥವಾ 640 ವರೆಗೂ ನೀವು ನಿಮ್ಮ ಸ್ಟಾಪ್ ಲಾಸ್ ಅನ್ನ ಇಟ್ಕೋಬೇಕಾಗುತ್ತೆ. ಬಿಕಾಸ್ ಅದು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಕೂಡ ನಾವು ನೋಡಿದ್ದೇವೆ 640. ಸೊ 670 ಲೆವೆಲ್ ಕ್ರಾಸ್ ಅವರ್ಗೂ ವೆಯ್ಟ್ ಮಾಡಿ. ಸೊ ಒನ್ಸ್ ಆ ಲೆವೆಲ್ ಕ್ರಾಸ್ ಆಯ್ತು ಅಂತಂದ್ರೆ ಆರಾಮಾಗಿ ಇಲ್ಲಿ ಒಂದು ಲಾಂಗ್ ಟ್ರೇಡ್ ಅನ್ನ ತಗೋಬಹುದಾಗಿದೆ.